ಅಮಿತ್ ಶೆಟ್ಟಿ, ಗಿರೀಶ್, ಮುಖಂಡರಾದ ಶೋಭನ್ ಬಾಬು, ಯೋಗೇಶ್ ಹಾಜರಿದ್ದರು. ಕಳೆದ 1 ವರ್ಷದ ಹಿಂದೆ ಬೇಲೂರು ಬಸ್ ನಿಲ್ದಾಣದಲ್ಲಿ ಖದೀಮರ ಕೈವಶವಾಗಿದ್ದ ಮೊಬೈಲ್ ಫೋನ್ ಇದೀಗ ವಾರಸುದಾರರ ಕೈ ಸೇರಿದ್ದು ದೊರಕಿಸಿಕೊಟ್ಟ ಪೊಲೀಸ್ ಇಲಾಖೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಆಟೋ ಚಾಲಕ ಯೋಗೇಶ್ ತನ್ನ ಕುಟುಂಬದೊಂದಿಗೆ ಕಳೆದ ವರ್ಷ ತಾಲೂಕಿನ ಚನ್ನಕೇಶ್ವರ ದೇವಾಲಯಕ್ಕೆ ತೆರಳುವಾಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಕ್ರಿಯರಾಗಿದ್ದ ಮೊಬೈಲ್ ಖದೀಮರು ಜೇಬಿನಲ್ಲಿದ್ದ ಮೊಬೈಲ್ ಫೋನ್ ಅನ್ನು ದೋಚಿ ಪರಾರಿಯಾಗಿದ್ರು. ಇದಾದ ಬಳಿಕ ಆನ್ಲೈನ್ ಮೂಲಕ ಕಳುವಾದ ಬಗ್ಗೆ ದೂರು ದಾಖಲಿಸಿ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ನೀಡಿದ್ದ ಹಿನ್ನೆಲೆ ಇದೀಗ ಕಳೆದು ಹೋಗಿದ್ದ ಮೊಬೈಲ್ ಫೋನ್ ಅನ್ನು ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿ ಮರಳಿಸಿದ್ದಾರೆ. ಇದೊಂದು ಮೊಬೈಲ್ ಖದೀಮರಿಗೆ ಎಚ್ಚರಿಕೆಯ ಸಂದೇಶವಾಗಿದ್ದು ಪೊಲೀಸರ ಈ ಕಾರ್ಯಕ್ಕೆ ಮಾಧ್ಯಮದ ಮೂಲಕ ಅಭಿನಂದಿಸಿದ್ದಾರೆ. 1 ವರ್ಷದ ಹಿಂದೆ ಬೇಲೂರಲ್ಲಿ ನನ್ನ ಮೊಬೈಲ್ ಕಳೆದೋಗಿತ್ತು. ಹಂಗೆ ಅರಳಿಲಿ ಕಂಪ್ಲೇಂಟ್ ಮಾಡಿದ್ದು. ಅದೀಗ 1 ವರ್ಷದ ಮೇಲೆ ಸಿಕ್ಕಿದೆ. ಹಾಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಒಂದು ಧನ್ಯವಾದ. ಈಗ ಯಾರದೇ ಮೊಬೈಲ್ ಕಳೆದೋದ್ರೂ ಸ್ವಲ್ಪ ಎಚ್ಚರಿಕೆ ಆಗಿದೆ. ಕಳೆದೋಗಿದ್ರೂ ಕಂಪ್ಲೇಂಟ್ ಮಾಡಿ ಸಿಗುತ್ತೆ. ರೈತರು, ಬಡವರು, ದೀನದಲಿತರಿಗೆ ವಿಶೇಷ ಕಾಳಜಿ ವಹಿಸಿದ ಮಹಾನ್ ವ್ಯಕ್ತಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ದೇಶಕ್ಕೆ ಕೊಡುಗೆ